ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಅತ್ತೆ ಮಾವನ ಆನಿವರ್ಸರಿ. ಸಿಂಪಲ್ ಆಗಿ ಈವ್ನಿಂಗ್ ಕೇಕ್ ಕಟ್ ಮಾಡ್ಸೋಣ ಅನ್ಕೊಂಡಿದೀವಿ. ಅಪ್ಪ ಮಗಳದ್ದು ಇಬ್ರದ್ದು ಸೇಮ್ ಟು ಸೇಮ್ ಕಲರ್ ಡ್ರೆಸ್. ಮೂಗೂರು ತ್ರಿಪುರ ಸುಂದರಿ ಅಮ್ಮನವ್ರ ದೇವಸ್ಥಾನಕ್ಕೆ ಬನ್ನಿ, ನನ್ನ ಜೊತೆ ನಿಮ್ಗೆ ತಾಯಿ ದರ್ಶನ ಮಾಡಿಸ್ತೀನಿ. ನಾನೇ ದೇವ್ರು ಅಂತ ಅವ್ರ ಜೊತೆ ನಗ ಆಡ್ಕೊಂಡು ದೊಡ್ಡ ದೇವ್ರು ಬನ್ನಿ ಗೊತ್ತು ಅಂತ ರೇಗಿಸ್ಕೊಂಡ್ ಬಂದ್ವಿ. ಸೊ ಲೆಟ್ಸ್ ಗೋ, ಅಮ್ಮ ಅಪ್ಪನ ಕೈಲಿ ಕೇಕ್ ಕಟ್ ಮಾಡಿಸ್ಬರೋಣ. ನಿಮ್ದೇ ಕೇಕ್ ತಿನ್ನಕ್ ಕೊಡ್ತಿಲ್ಲ, ಅವರಿಂದ ನಾನು ನನ್ನ ನಾದ್ನಿ ಬಾಯಿ ಮುಚ್ಕೊಂಡು ಕೂತಿದ್ವಿ. ಡ್ಯಾನ್ಸ್ ಆಡೋಣ ಅಂತ ಅನ್ಬಿಟ್ಟು ಡ್ಯಾನ್ಸ್ ಮಾಡಿದ್ವಿ. ಪಾಪ ಸಿಕ್ಕಾಬಟ್ಟೆ ನನ್ನ ಮಿಸ್ ಮಾಡ್ಕೊಂಡೆ ಅನ್ಸುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್ ಬಾಯ್. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಜಗವನೇ ಮರೆಸುವ ನಗುವಿನ ಅರಸಿಯೇ ಹಗಲಲು ಮಿನುಗುವ ದಾರಿಗೆ ಬೆಳದಿಂಗಳೇ ಇವಳು. ಇವತ್ತು ಅತ್ತೆ ಮಾವನ ಆನಿವರ್ಸರಿ. ಸಿಂಪಲ್ ಆಗಿ ಈವ್ನಿಂಗ್ ಕೇಕ್ ಕಟ್ ಮಾಡ್ಸೋಣ ಅನ್ಕೊಂಡಿದೀವಿ. ಈ ವರ್ಷ ಗ್ರ್ಯಾಂಡ್ ಆಗಿ ಮಾಡ್ತಿಲ್ಲ, ಬಿಕಾಸ್ ನನ್ನ ಮೈದ್ನ ವರ್ಕ್ ಮೇಲೆ ಬ್ಯಾಂಗ್ಳೂರ್ ಹೋಗಿದ್ದಾರೆ. ಸೊ ಅವ್ರನ್ನ ಬಿಟ್ಟು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋದೆಲ್ಲ ಬೇಡ ಅಂತ ಈವ್ನಿಂಗ್ ಸಿಂಪಲ್ ಆಗಿ ಕೇಕ್ ಕಟ್ ಮಾಡ್ತಾ ಇದೀವಿ. ಸೊ ಇವಾಗ ಫಸ್ಟ್ ಟೆಂಪಲ್ಗೆ ಹೋಗಿ ಬರೋಣ ಅಂತ. ಸೊ ಲೆಟ್ಸ್ ಗೋ, ಬನ್ನಿ ಫಸ್ಟ್ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋಣ. ಸೊ ಫೈನಲಿ ದೇವ್ರ ಮನೆ ಸಹ ರೆಡಿ ಆಯ್ತು. ಕುಂಕುಮ ಇಟ್ಟು ದೇವ್ರಿಗೆ ಹೂವಿಟ್ಟು ರೆಡಿ ಮಾಡಾಯ್ತು. ಹೊಸ್ಲಿಗೂ ಅರ್ಶಿನ ಕುಂಕುಮ ಇಟ್ಟು ರೆಡಿ ಮಾಡಾಗಿದೆ. ಸೊ ಇವಾಗ ಪೂಜೆ ಮಾಡ್ಬಿಟ್ಟು ರೆಡಿಯಾಗಿ ಹೊರಡೋದಷ್ಟೇ. ಸೊ ಫೈನಲಿ ಪೂಜೆ ಎಲ್ಲ ಮುಗಿಸಿ ಇವಾಗ ಹೊರಟಿದೀವಿ. ನಾವು ಇವಾಗ ಹೋಗ್ತಿರೋದು ಮೂಗೂರು ತ್ರಿಪುರ ಸುಂದರಿ ದೇವಸ್ಥಾನಕ್ಕೆ. ಸೊ ಅದು ಇವ್ರ ಮನೆ ದೇವ್ರ ಅಂತ ಅನ್ಬಿಟ್ಟು ಹೋಗ್ತಾ ಇದೀವಿ. ನಾನ್ ವಿಡಿಯೋ ಮಾಡ್ತಿದ್ರೆ ಅಪ್ಪ ಬಂದಿಂದ ನಿಂತ್ಕೊಂಡು ಕಾಮಿಡಿ ಮಾಡ್ತಿದ್ರು. ಅದೇ ಟೈಮಿಗೆ ನನ್ನ ಹಸ್ಬೆಂಡ್ ಅಪ್ಪ ಮಗಳದ್ದು ಇಬ್ರದ್ದು ಸೇಮ್ ಟು ಸೇಮ್ ಕಲರ್ ಡ್ರೆಸ್. ಸೊ ಮಲಯಾಳಿ ತರ ಕಾಣಿಸ್ತಿದ್ದೀರಾ ಅಂತ ರೇಗಿಸ್ತಿದ್ರು. ಸೊ ಫೈನಲಿ ಹೊರಟ್ವಿ. ಟೈಮ್ ಬಂದು 5:40 ಆಗಿತ್ತು. ಸೊ ನಾವ್ ಇವಾಗ ಹೋಗ್ತಿರೋದು ಮೈಸೂರು ಟಿ ನರಸೀಪುರ ರೋಡ್ ಅಲ್ಲಿರೋ ಮೂಗೂರು ತ್ರಿಪುರ ಸುಂದರಿ ಅಮ್ಮನವ್ರ ದೇವಸ್ಥಾನಕ್ಕೆ. ಸೊ ಮನ್ಸಿಗೆ ಒಂಥರ ಖುಷಿ ಆಗ್ತಿದೆ. ದೇವಸ್ಥಾನ ಅಂತಂದ್ರೆ ಮನ್ಸಿಗೆ ಒಂಥರ ನೆಮ್ಮದಿ. ಸೊ ಫೈನಲಿ ಅಂತೂ ಇಂತೂ ಟೆಂಪಲ್ ಹತ್ರ ರೀಚ್ ಆಗಿದ್ದೀವಿ. ನಮ್ಮ ಮನೆಯಿಂದ ಯಾವುದೇ ರೀತಿ ಪೂಜೆ ಸಾಮಾನು ತಂದಿರ್ಲಿಲ್ಲ, ಅದಕ್ಕೋಸ್ಕರ ಇಲ್ಲೇ ಪೂಜೆ ಸಾಮಾನು ತಗೊಂತಿದ್ದೀವಿ. ಸೊ ಫೈನಲಿ ಪೂಜೆ ಸಾಮಾನೆಲ್ಲ ತಗೊಂಡು ಇವಾಗ ದರ್ಶನಕ್ಕೆ ಹೋಗ್ತಿದ್ದೀವಿ. ಬನ್ನಿ, ನನ್ನ ಜೊತೆ ನಿಮ್ಗೆ ತಾಯಿ ದರ್ಶನ ಮಾಡಿಸ್ತೀನಿ. ಸೊ ನಾವು ಪೂಜೆ ಮಾಡಿಕೊಂಡು ಇವಾಗ ಪ್ರದಕ್ಷಿಣೆ ಹಾಕೋಣ ಅಂತ ಬಂದ್ವಿ. ಸೊ ಇಲ್ಲಿ ಪ್ರದಕ್ಷಿಣೆ ಹಾಕ್ಬೇಕಾದ್ರೆ ಒಂದ್ ಭಯ ಆಗ್ತಿತ್ತು. ಸಿಕ್ಕಾಬಟ್ಟೆ ಕೋತಿಗಳಿದೆ, ಯಾವ ಕಡೆಯಿಂದ ಅಟ್ಯಾಕ್ ಮಾಡುತ್ತೋ ಅನ್ನೋ ಭಯ ಇತ್ತು. ಸೊ ಅದೇ ಟೈಮ್ಗೆ ಅಪ್ಪನೂ ಪ್ರಸಾದ ಸಹ ತಗೊಂಡ್ರು. ಇನ್ನೊಂದ್ ದೇವಸ್ಥಾನಕ್ಕೆ ಹೋಗೋಕೆ ಪೂಜೆ ಸಾಮಾನು ತಗೊಂಡ್ರು. ಫೈನಲಿ ಇನ್ನೊಂದ್ ದೇವಸ್ಥಾನಕ್ಕೆ ರೀಚ್ ಆಗಿದ್ದೀವಿ. ಈ ದೇವಸ್ಥಾನ ಬಂದು ದೇಶೇಶ್ವರ ಸ್ವಾಮಿ ಟೆಂಪಲ್. ಇದು ತ್ರಿಪುರ ಸುಂದರಿ ಅಮ್ಮನವ್ರ ದೇವಸ್ಥಾನ ಪಕ್ಕದ ರೋಡ್ ಅಲ್ಲೇ ಇರೋದು. ಸೊ ಆ ದೇವಸ್ಥಾನಕ್ಕೆ ಬಂದ್ಮೇಲೆ ಈ ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡ್ಕೊಂಡು ಹೋಗ್ತೀವಿ ಯಾವಾಗ್ಲೂ. ಸೊ ಬನ್ನಿ, ನನ್ ಜೊತೆ ಈ ದೇವಸ್ಥಾನದಲ್ಲೂ ದೇವ್ರ ದರ್ಶನ ಮಾಡ್ಕೊಂಡು ಬರೀವ್ರಂತೆ. ಸೊ ಪೂಜೆ ಮುಗಿಸ್ಕೊಂಡು ಪ್ರದಕ್ಷಿಣೆ ಹಾಕೋಣ ಅಂತ ಬಂದ್ವಿ. ಈ ದೇವಸ್ಥಾನ ಕ್ಲೋಸ್ ಆಗಿತ್ತು. ಸೊ ರಾಜು ಅವ್ರನ್ನ ರೇಗಿಸ್ತಾ ಇದ್ದೆ, ಬೇಗ ಬೇಗ ನಡೀರಿ, ಟೈಮ್ ಆಯ್ತು ಪಾರ್ಟಿ ಹಾಲ್ಗೆ ಅಂತ ಅಂದ್ಬಿಟ್ಟು. ಸೊ ದೇವ್ರ ವಿಗ್ರಹನ ತೊಳೆದಿರ್ತಾರಲ್ಲ, ಆ ನೀರ್ ಬರ್ತಿರತ್ತೆ ತೀರ್ದ ತರ, ತಗೋ ತಲೆಗೆ ಹಾಕೊಡ್ತೀನಿ ಅಂತ ಅಂದ್ಬಿಟ್ಟು ಬಂದು ತಲೆಗೆ ಹಾಕೊಡ್ತಿದ್ದಾರೆ. ಅವಾಗ್ಲೂ ರೇಗಿಸ್ತಿದ್ದಾರೆ, ನಾನೇ ದೇವ್ರು ಅಂತ ಅವ್ರ ಜೊತೆ ನಗ ಆಡ್ಕೊಂಡು ದೊಡ್ಡ ದೇವ್ರು ಬನ್ನಿ ಗೊತ್ತು ಅಂತ ರೇಗಿಸ್ಕೊಂಡ್ ಬಂದ್ವಿ. ಸೊ ಇದು ನಮ್ ಬಾಸ್ ಆಂಜನೇಯ ಸ್ವಾಮಿ ಟೆಂಪಲ್. ನಾಗರ ಕಲ್ಲುಗಳಿತ್ತು. ಸೊ ಇದು ಶನೇಶ್ವರ ಸ್ವಾಮಿ ದೇವಸ್ಥಾನ. ಇದೆಲ್ಲ
ಎಲ್ಲ ಒಂದೇ ದೇವಸ್ಥಾನದಲ್ಲಿದೆ. ಆಲ್ಮೋಸ್ಟ್ ಮೂಗೂರಲ್ಲಿರೋರಿಗೆ ಅಕ್ಕಪಕ್ಕ ಇರೋರಿಗೆ ಎಲ್ಲ ಗೊತ್ತಿರುತ್ತೆ. ಸೊ ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಎಳ್ಪುಡಿ ಕೊಟ್ರು. ಸೊ ರಾಜ್ ಅವ್ರು ನೋಡಿ ಹೇಗ್ ತಿಂತಿದ್ದಾರೆ. ಸೊ ಅಪ್ಪನ್ ರೇಗಿಸಿದ್ದೆ, ನೀವು ತಿನ್ನಿ ಅಂತ ಅಂದ್ಬಿಟ್ಟು ಅಪ್ಪನು ಅದೇ ರೀತಿ ತಿಂತಿದ್ದಾರೆ. ಸೊ ಫೈನಲಿ ಪ್ರಸಾದ ಎಲ್ಲ ತಿನ್ಕೊಂಡು ಎಲ್ರನ್ನೂ ರೇಗಿಸ್ಕೊಂಡು ಒಂದೆರಡು ಗ್ರೂಪ್ ಫೋಟೋ ತೆಕ್ಕೊಂಡು ನಾವು ಇವಾಗ ಹೊರಟ್ವಿ. ಸೊ ಟೈಮ್ ಬಂದು 7 o'clock ಆಗಿದೆ. ಸೊ ಫೈನಲಿ ಪಾರ್ಟಿ ಹಾಲ್ ಹತ್ರ ರೀಚ್ ಆಗಿದ್ದೀವಿ. ನಾ ಇವೆಂಟ್ ಮಾಡಿಸಿರೋದು NK ಇವೆಂಟ್ಸ್ ಹತ್ರ. ಸೊ ಲಾಸ್ಟ್ ಇಯರ್ ಇಲ್ಲೇ ಅಮ್ಮ ಅಪ್ಪನ ಆನಿವರ್ಸರಿ ಸೆಲೆಬ್ರೇಟ್ ಮಾಡಿದ್ದು. ಸೊ ಈ ಇಯರ್ ಇಲ್ಲೇ ಆನಿವರ್ಸರಿ ಸೆಲೆಬ್ರೇಟ್ ಮಾಡ್ತಿದ್ದೀನಿ. ಸೊ ಚಾಮರಾಜನಗರದಲ್ಲಿರೋರಿಗೆ ಇವ್ರ ಬಗ್ಗೆ ಗೊತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಅಂಡ್ ಈ ತರ ಪಾರ್ಟಿ ಹಾಲ್ ಇದೆ ಅಂತ ಗೊತ್ತಿಲ್ಲ ಅಂದ್ರೆ ಖಂಡಿತ NK ಇವೆಂಟ್ಸ್ ಅನ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ಫೈನಲಿ ಎಲ್ಲ ಬಂದಿದ್ದಾರೆ. ಈ ಸತಿ ಜಾಸ್ತಿ ಜನ ಕರೆದಿಲ್ಲ. ಸೊ ಲೆಟ್ಸ್ ಗೋ, ಅಮ್ಮ ಅಪ್ಪನ ಕೈಲಿ ಕೇಕ್ ಕಟ್ ಮಾಡಿಸ್ಬರೋಣ. ಸೊ ಗೀತಾ ಆಂಟಿಯವರು ಗಿಫ್ಟ್ ಕೊಟ್ಟಿದ್ರು. ಅಮ್ಮ ಅಪ್ಪನ ಕೈಲಿ ಅದು ಗಿಫ್ಟ್ನು ಓಪನ್ ಮಾಡ್ತಾಯಿತ್ತು. ಸೊ ಎಲ್ರಿಗೂ ಕೇಕ್ ಹಾಕೊಟ್ಟಿದ್ದೆ. ನಾ ಕೇಕ್ ತಿನ್ಬೇಕಾದ್ರೆ ನೋಡಿ ಹೆಂಗ್ ವಿಡಿಯೋ ಮಾಡ್ಕೊಂಡು ಕಾಟ ಕೊಡ್ತಿದ್ದಾರೆ ಅಂತ. ಸೊ ಅದ್ರಲ್ಲೂ ನನ್ನ ಹಸ್ಬೆಂಡ್ ನೋಡಿ ನೆಮ್ಮದಿ ಕೇಕ್ ತಿನ್ನಕ್ ಕೊಡ್ತಿಲ್ಲ. ಅವರಿಂದ ನಾನು ನನ್ನ ನಾದ್ನಿ ಬಾಯಿ ಮುಚ್ಕೊಂಡು ಕೂತಿದ್ವಿ. ಲಾಸ್ಟ್ ಇಯರ್ ಸಿಕ್ಕಾಬಟ್ಟೆ ಡ್ಯಾನ್ಸ್ ಮಾಡಿದ್ವಿ. ಸೊ ಈ ವರ್ಷ ನಾನು ಹರ್ಷಿ ಇಬ್ಬರೇ ಇರೋದ್ರಿಂದ ಬಾ ಒಂದ್ ಸಾಂಗ್ ಡ್ಯಾನ್ಸ್ ಆಡೋಣ ಅಂತ ಅಂದ್ಬಿಟ್ಟು ಡ್ಯಾನ್ಸ್ ಮಾಡಿದ್ವಿ. ಸೊ ಫೈನಲಿ ಡ್ಯಾನ್ಸ್ ಎಲ್ಲ ಆಡ್ಕೊಂಡು ಹೊರಡೋರ್ಗೆ 9 ಗಂಟೆ ಆಗಿತ್ತು. ಸೊ ಎಲ್ಲರೂ ಊಟಕ್ಕೆ ಹೋಗಿದ್ರು. ಸೊ ಯಾರೋ ಪಟಾಕಿ ಹೊಡಿತಿದ್ರು ನೋಡಿ, ನಾವು ಎಂಟ್ರಿಗೆ ಪಟಾಕಿ ಅಂತ ರೇಗಿಸ್ತಿದ್ವಿ. ಸೊ ಫೈನಲಿ ಎಲ್ಲರೂ ಊಟಕ್ಕೆ ಬಂದಿದ್ವಿ. ಊಟ ಮಾಡ್ಕೊಂಡು ಇವಾಗ ಡೈರೆಕ್ಟ್ ಮನೆಗೆ ಹೊರಡೋದು. ಸೊ ಮನೆಗೆ ಬರ್ತಿದ್ದಂಗೆ ನೋಡಿ ನಮ್ಮ ಮಿಲ್ಕಿ ಪಾಪ ಸಿಕ್ಕಾಬಟ್ಟೆ ನನ್ನ ಮಿಸ್ ಮಾಡ್ಕೊಂಡೆ ಅನ್ಸುತ್ತೆ. ಬರ್ತಿದ್ದಂಗೆ ಎತ್ಕೊ ಅಂತಂತಿದ್ದ. ಸೊ ಅವನು ಸ್ವಲ್ಪ ಮುದ್ದಾಡ್ದೆ. ಸೊ ಲೆಟ್ಸ್ ಗೋ, ಬನ್ನಿ ವ್ಲಾಗ್ ಎಂಡ್ ಮಾಡೋಣ. ಸೊ ಫೈನಲಿ ಮನೆಗೆ ಬಂದ್ವಿ. ಪಾರ್ಟಿ ಎಲ್ಲ ಸಿಕ್ಕಾಬಟ್ಟೆ ಚೆನ್ನಾಗಾಯ್ತು. ದೇವ್ರ ದರ್ಶನನೂ ಚೆನ್ನಾಗಾಯ್ತು. ಸೊ ಒನ್ಸ್ ಅಗೇನ್ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಅಮ್ಮ ಅಪ್ಪ. ಸೊ NK ಇವೆಂಟ್ ಅವರು ಸೀರಿಯಸ್ ಆಗಿ ಸಿಕ್ಕಾಬಟ್ಟೆ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಒಳ್ಳೆ ಫ್ರೆಂಡ್ಲಿ ನೇಚರ್ ಸಹ ಇದೆ. ಸೊ ಯಾರಿಗಾದ್ರೂ ಇವೆಂಟ್ಸ್ ಬೇಕು ಅಂದ್ರೆ ಅವ್ರು ಮನೆಗೂ ಬಂದು ಡೆಕೋರೇಟ್ ಮಾಡ್ಕೊಡ್ತಾರಂತೆ. ಸೊ ಕಾಂಟ್ಯಾಕ್ಟ್ ಮಾಡಿ. ವ್ಲಾಗ್ ಎಂಡ್ ಮಾಡೋಣ ಅಂದ್ರೆ ನೋಡಿ ನನ್ನ ಮಗ ಎಷ್ಟು ಕಾಟ ಕೊಡ್ತಿದ್ದಾನೆ ನನಗೆ. ಸೊ ಓಕೆ, ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ತಿಳಿಸಿ ಈ ವ್ಲಾಗ್ ಹೇಗಿತ್ತು ಅಂತ. ಸೊ ನೆಕ್ಸ್ಟ್ ವ್ಲಾಗ್ ಸಿಗೋಣ. ಅಲ್ಲಿವರೆಗೂ ವೆಯ್ಟ್ ಮಾಡ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.